ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನನ್ನಿಂದ ಯಾವ ರೀತಿ ಟ್ರೇಡ್ ಮಾಡೋದು ನೋಡ್ಕೊಂಬೋಣ. ಸೊ ಫಸ್ಟ್ ಏನು ನೋಡ್ಕೊಂಡು ನಾವು ಬ್ಯಾಂಕ್ ನೋಡ್ಕೊಂಬಂದ್ರೆ ಬ್ಯಾಂಕ್ ಏನಾಗಿದೆಪ್ಪ ಮಾರ್ಕೆಟ್ ಇವಾಗ ಬ್ಯಾಂಕ್ ಏನಾಗಿದೆಪ್ಪ ಅಂದ್ರೆ ಈ ಒಂದು ಟ್ರೆಂಡ್ ಲೈನ್ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಬ್ರೇಕ್ ಮಾಡ್ತಾರೆ 50 ಓಕೆ. ಸೊ 50 ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಈ ಒಂದು ಎರಡು ಡೋಜಿ ಕ್ಯಾಂಡಲ್ ಮೇಲ್ಗಡೆ ಏನಾಗಿದೆಪ್ಪ ಕ್ರಾಸ್ ಮಾಡಬಹುದು. ಕ್ರಾಸ್ ಮಾಡೋದು ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗಿತ್ತು. ಓಕೆ. ಸೊ ಅದೇ ರೀತಿಗೆ ಡೆಲ್ಲಿ ಒಂದು ಬಿಜೆಪಿ ರಿಸಲ್ಟ್ ನೋಡಿದ್ರೆ ಅದು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಎಲ್ಲರೂ ಮಾಡಿದ್ರು. ಬಟ್ ಮಾರ್ಕೆಟ್ ಎಲ್ಲರಿಗೂ ಟ್ರಾಪ್ ಮಾಡಿ ಮಾರ್ಕೆಟ್ ಮತ್ತೆ ರಿವರ್ಸನ್ಗೆ ತೆಗೆದುಕೊಂಡು ಬಂದಿದೆ. ಹೌದಾ. ಸೊ ಇಲ್ಲಿ ಏನಾಗಿದೆಪ್ಪ ಮಾರ್ಕೆಟ್ ಅಲ್ಲಿ ಫಸ್ಟ್ ನಮಗೊಂದು ಸಪೋರ್ಟ್ ಸಿಗ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ 49,500. ಓಕೆ. ನಮಗ ಫಸ್ಟ್ ಸಪೋರ್ಟ್ ಸಿಗ್ತಕ್ಕಂಥದ್ದು 49,500. ಈ ಒಂದು ಸಪೋರ್ಟ್ ದಲ್ಲಿ ಏನಾಗುತ್ತೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ ಒಂದು ಸಪೋರ್ಟ್ ಯಾವಾಗ ಬ್ರೇಕ್ ಮಾಡುತ್ತೆ 49,500 ಅವಾಗ ಏನಾಗುತ್ತೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ತೆಳಗೆ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತಗೊಂಡಿರ್ತಾರೆ. ಬಟ್ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಈ ಒಂದು ಮಾರ್ಕೆಟ್ ದಲ್ಲಿ 50,000ದಿಂದ 50,500 ಏನಪ್ಪ ಅಂದ್ರೆ ಇಲ್ಲಿ ಒಂದು ಲಿಕ್ವಿಡಿಟಿ ಕೇರ್ ಮಾಡ್ಕೊಂಡು ಮಾರ್ಕೆಟ್ ಕಂಟ್ರೋಲ್ ಫೇಲ್ ಆಗ್ತಾ ಇರೋದ್ರಿಂದ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಈ ಡೌನ್ ಟ್ರೆಂಡ್ ಇದೆ. ಓಕೆ. ಸೊ ಡೌನ್ ಟ್ರೆಂಡ್ ದಲ್ಲಿ ಮಾರ್ಕೆಟ್ ಯಾವಾಗ ಒಂದು ಹ್ಯಾಮರ್ ಕ್ಯಾಂಡಲ್ ಮಾಡುತ್ತೆ ನಮಗೊಂದು ಹೇಳಿ ಹೌ ಟು ಟ್ರೇಡ್ ಹ್ಯಾಮರ್ ಕ್ಯಾಂಡಲ್ ತಕ್ಷಣ ವಿಡಿಯೋ ಮಾಡಿಬಿಟ್ಟಿದ್ದೀನಿ ನಾನು ಪ್ಲೇ ಲಿಸ್ಟ್ ನಲ್ಲಿ ಇದೆ ಕ್ಯಾಂಡಲ್ ಒಂದು ಪ್ಲೇ ಲಿಸ್ಟ್ ಅಲ್ಲಿ. ಸೊ ಯಾವಾಗ ಡೌನ್ ಟ್ರೆಂಡ್ ದಲ್ಲಿ ಈ ಒಂದು ಹ್ಯಾಮರ್ ಕ್ಯಾಂಡಲ್ ರೆಡಿ ಆಗುತ್ತೆ ಈ ಹ್ಯಾಮರ್ ಕ್ಯಾಂಡಲ್ ಏನಪ್ಪ ಫೇಲ್ ಆಗುತ್ತೆ. ಓಕೆ. ಡೌನ್ ಟ್ರೆಂಡ್ ದಲ್ಲಿ ಹ್ಯಾಮರ್ ಕ್ಯಾಂಡಲ್ ಫೇಲ್ ಆಗಿರೋದ್ರಿಂದ ಮಾರ್ಕೆಟ್ ಅಕಸ್ಮಾತ್ ಏನಾದ್ರು ನಾಳಿನ ದಿನ ಒಂದ್ ವೇಳೆ ಏನಾದ್ರು ಈ ಒಂದು 50,000 ಏನಾದ್ರು ಬ್ರೇಕ್ ಮಾಡ್ಕೊಂಡು ಓಕೆ 50,000 ಏನಾದ್ರು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಗೆ ಸಸ್ಟೈನ್ ಮಾಡ್ಕೊಂಡು ಮತ್ತೆ 50,500 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ನಮ್ಗೆ ನೆಕ್ಸ್ಟ್ 51,000 ಕೂಡ ಮಾರ್ಕೆಟ್ ನಮ್ಗೆ ಸಿಗತಕ್ಕಂಥ ಚಾನ್ಸಸ್ ಇದೆ. ಇಲ್ಲಪ್ಪ ಅಂದ್ರೆ ಒಂದ್ ವೇಳೆ ಏನಾದ್ರು ಇವತ್ತಿನ ಲೋ ಒಂದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 49,500 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ. ಸೊ ಅದೇ ರೀತಿಯಾಗಿ ಇದನ್ನ ಒಂದು 15 ಸ್ಟ್ಯಾಂಪ್ ಟೈಮ್ ನಾವು ನೋಡ್ಕೊಂಡ್ರೆ 15 ಸ್ಟ್ಯಾಂಪ್ ನೋಡ್ಕೊಂಡ್ರೆ ನೋಡ್ರಿ ಈ 15 ಸ್ಟ್ಯಾಂಪ್ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟ್ರೋಲ್ಸ್ ಆಗಿ ಇಲ್ಲಿ ಫೇಲ್ ಆಗ್ತಾ ಬಂದಿತ್ತು. ಹೌದಾ. ಇಲ್ಲಿ ಫೇಲ್ ಆಗ್ತಾ ಬಂದಿತ್ತು. ಆಮೇಲೆ ಇಲ್ಲಿ ಕೆಳಗಡೆ ಏನೇನು ನಮಗೆ ಹೇಳಿದ್ನಪ್ಪ ಅಂದ್ರೆ ಈ ಒಂದು ಏರಿಯಾಕ್ಕೆ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಬುಲಿಶ್ ಟ್ರೆಂಡ್ ಲೈನ್ 49,400ರಿಂದ 49,600 ಈ ಒಂದು ಏರಿಯಾಕ್ಕೆ ಏನಿದೆಪ್ಪ ಅಂದ್ರೆ ಬುಲಿಶ್ ಜೋನ್ ಇರೋದ್ರಿಂದ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಯಾವಾಗ ಇದು 49,400 ಯಾವಾಗ ಬ್ರೇಕ್ ಮಾಡುತ್ತೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ 49,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ. ಸೊ ಅದೇ ರೀತಿಯಾಗಿ ಏನಾಗಿದೆಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಮಾರ್ಕೆಟ್ ಓಪನ್ ಆಗಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ನಿನ್ನೆ ಒಂದು ಲೋ ಅನ್ನ ಏನು ಬ್ರೇಕ್ ಮಾಡ್ಕೊಂಡ್ಬಿಟ್ಟು ಬ್ರೇಕ್ ಮಾಡ್ಕೊಂಡು ಮತ್ತೆ ತೆಗೆದು ಬಂತು. ಆದ್ರೆ ಈ ಒಂದು ಏರಿಯಾಕ್ಕೆ ಏನಾಗಿದೆಪ್ಪ ಅಂದ್ರೆ ಇಲ್ಲಿ 49,800. ಓಕೆ. 49,800 ಏನಾಗಿದೆಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತೋರಿಸಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಕ್ಕೆ ಟ್ರೈ ಮಾಡ್ತಿದೆ. ಬಟ್ ಮೇಲ್ಗಡೆ ಹೋಗೋನ್ ಕೂಡ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ 50,000ಕ್ಕೆ ಮಾರ್ಕೆಟ್ ಸಸ್ಟೈನ್ ಆಗ್ತಿಲ್ಲ. ಓಕೆ. ಸೊ ಅದಕ್ಕಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಾಳಿನ ದಿನ ಮಾರ್ಕೆಟ್ ಏನಾದ್ರು ಒಂದ್ ವೇಳೆ ಇದೇ ಇಲ್ಲಿ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಒಂದ್ ವೇಳೆ ಏನಾದ್ರು 49,800 ಏನಾದ್ರು ಬ್ರೇಕ್ ಮಾಡ್ತಪ್ಪ ನಾಳಿನ ದಿನ ನಮಗೆ ಫಸ್ಟ್ ಟಾರ್ಗೆಟ್ ಎಲ್ಲ ಹೋಗ್ತದಪ್ಪ ಅಂದ್ರೆ 49,600 ಅದಾದ ಕೂಡಲೇ ಏನಾಗ್ತಪ್ಪ ಅಂದ್ರೆ 49,400. ಒಂದ್ ವೇಳೆ ಏನಾದ್ರು 49,400 ಸೈಡ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮ್ಗೆ ಡೈರೆಕ್ಟ್ ಆಗಿ 400 ಪಾಯಿಂಟ್ ಫಾಲ್ ಆಗ್ತಕ್ಕಂಥ ಹೆವಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ನಮ್ಗೆ ನಾಳಿನ ತುಂಬಾನೇ ನೋಡ್ಬೋದು. ಒಂದ್ ವೇಳೆ ಏನಾದ್ರು ಫ್ಲಾಟ್ ಆಗಿ ಓಪನ್ ಆದ್ರೂ ಕೂಡ ಕನ್ಸಲ್ಟೇಷನ್ ಮಾಡ್ಕೊಂಡು 49,050 ಏನಾದ್ರು ಬ್ರೇಕ್ ಮಾಡ್ಕೊಂಡಿತ್ತಪ್ಪ. ಓಕೆ. 50,000 ಏನಾದ್ರು ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ 50,200 ಇರುತ್ತೆ. ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ ನಮ್ಗೆ ಸೆಕೆಂಡ್ ಟಾರ್ಗೆಟ್ 50,400 ನಮ್ಗೆ ಬರತಕ್ಕಂಥ ಚಾನ್ಸಸ್ ಇಲ್ಲಿ ಎಲ್ಲಿದಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ. ಓಕೆ. ಸೊ ಹೀಗಾಗಿ ಏನ್ ಮಾಡಿರಪ್ಪ ಅಂದ್ರೆ ನಾಳಿನ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತಿತ್ತು ಅಂತಕ್ಕಂಥದನ್ನ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡಿ. ಒಂದ್ ವೇಳೆ ಏನಾದ್ರು ಈ 49,800 ಮತ್ತು 49,600 ಒಳಗನೆ ಏನಾದ್ರು ರೇಂಜ್ ದಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಇದು ಬ್ರೇಕ್ ಮಾಡಬೇಕು 49,600 49,400 ಬ್ರೇಕ್ ಮಾಡುವ ಕೂಡ ನೀವು ಏನ್ ಮಾಡ್ರಿ ಫೋಟೋ ತೊಗೊಳಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಏನಾಗುತ್ತೆ ಇಲ್ಲಿ ಮಾರ್ಕೆಟ್ ನಮ್ಗೆ ಟ್ರಾಪ್ ಮಾಡ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ. ಇಲ್ಲಪ್ಪ ಅಂದ್ರೆ ಮಾರ್ಕೆಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಇಲ್ಲಿ ಕನ್ಸಲ್ಟೇಷನ್ ಮಾಡ್ಕೊಂಡು ಪ್ರೀಮಿಯಂ ಅನ್ನ ಡೌನ್ ಮಾಡ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಸೊ ನಿಮ್ಗೆ ಸೆಲ್ಲಿಂಗ್ ಸೈಡ್ ಬೇಕಾಗಿತ್ತಪ್ಪ ಅಂದ್ರೆ 49,400 ಕೂಡ ವೇಟ್ ಮಾಡಿದಂತ ನಮ್ಗೆ ಹೇಳಬಲ್ಲ. ಓಕೆ. ಸೊ ಅದೇ ರೀತಿಯಾಗಿ ನಾಳಿಂದ ಏನ್ ಮಾಡಬಹುದಪ್ಪ ಅಂದ್ರೆ ನಾವು ಸೆನ್ಸೆಕ್ಸ್ ಇರೋದ್ರಿಂದ ಸೆನ್ಸೆಕ್ಸ್ ಒಂದು ಎಕ್ಸ್ಪೈರಿ ಇರೋದ್ರಿಂದ ಸೆನ್ಸೆಕ್ಸ್ ತುಂಬಾನೇ ಸ್ವಲ್ಪ ಹೆವಿ ಫಾಲ್ ಆಗ್ತದೆ ಚಾನ್ಸಸ್ ಇದೆ. ಯಾಕಂತ ನಿಮ್ಗೆ ಹೇಳಿದ್ ನೋಡ್ರಿ ಮಾರ್ಕೆಟ್ ಏನಪ್ಪ ಅಂದ್ರೆ ಕಂಟಿನ್ಯೂಸ್ ನೋಡ್ರಿ ಈ ಒಂದು ರೇಂಜ್ ಏನ ಮಾರ್ಕೆಟ್ ಬ್ರೇಕ್ ಮಾಡಿಲ್ಲ 49,000 ಇದು 79,000. ಓಕೆ. 79,000 ರೇಂಜ್ ಬ್ರೇಕ್ ಮಾಡಿದೆ ಅದು ಫೇಕ್ ಬ್ರೇಕ್ಔಟ್ ಪೊಸಿಷನ್ ಕಂಟಿನ್ಯೂಸ್ ಒಂದು ರೆಡ್ ಕ್ಯಾಂಡಲ್ ಮಾಡ್ತು ರೆಡ್ ಕ್ಯಾಂಡಲ್ ಮಾಡ್ಕೊಡಿ ಮತ್ತೊಂದು ಡೋಜಿ ಕ್ಯಾಂಡಲ್ ಮಾಡ್ತು ಡೋಜಿ ಕ್ಯಾಂಡಲ್ ಆದ ಕೂಡಲೇ ಮತ್ತೊಂದು ಇಲ್ಲಿ ರೆಡ್ ಕ್ಯಾಂಡಲ್ ಮಾಡುದು. ಸೊ ಅದೇನಿದಪ್ಪ ಅಂದ್ರೆ ಏನು ಥಿಯರಿ ಏನಪ್ಪ ಡೋಜಿ ಕ್ಯಾಂಡಲ್ ಥಿಯರಿ ಏನಪ್ಪ ಅಂದ್ರೆ ಯಾವಾಗ ಒಂದು ಡೋಜಿ ಕ್ಯಾಂಡಲ್ ಆಗುತ್ತೆ ಆ ಡೋಜಿ ಕ್ಯಾಂಡಲ್ ಕೆಳಗಡೆ ಇನ್ನೊಂದು ಒಂದು ಯಾವ್ದೋ ಒಂದು ಫುಲ್ ಆಗಿರ್ತಕ್ಕಂಥ ಒಂದು ಕ್ಯಾಂಡಲ್ಸ್ ಫಿಲಪ್ ಆಯ್ತಪ್ಪ ಅಂದ್ರೆ
ನೆಕ್ಸ್ಟ್ ಫಾಲೋ ಥ್ರೂ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಬಟ್ ಇದು ಫಾಲೋ ಥ್ರೂ ಯಾವ ರೀತಿ ಆಗ್ತಪ್ಪ ಅಂದ್ರೆ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಫಾಲೋ ಥ್ರೂ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಇರ್ತಾವೆ. ಓಕೆ, ಸೊ ಅದಕ್ಕಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಾಳೆ ದಿನ ನಾವು ಇಲ್ಲಿ ನಿಫ್ಟಿ ಒಳಗೆ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಒಳಗೆ ನಾವು ಒಂದು ಹೆವಿ ಆಗಿರ್ತಕ್ಕಂಥ ಫಾಲೋನ ನಾವು ಈ ಒಂದು ಡೈಲಿ ಕ್ಯಾಂಡಲ್ ನೋಡ್ಕೊಂಡು ನಾವು ಹೇಳ್ಬೋದು. ಸೊ ನಾಳೆ ದಿನ ಏನಾದ್ರು ಹೆವಿ ಫಾಲೋ ಆಯ್ತಪ್ಪ ಅಂದ್ರೆ ನಾವು ಫಸ್ಟ್ ಆಗಿರ್ತಕ್ಕಂಥದ್ದು ಟಾರ್ಗೆಟ್ ಇದು ನೋಡಿ 76,800. ಓಕೆ, 76,800 ನಮಗೆ ಹೆವಿ ಆಗಿರ್ತಕ್ಕಂಥ ಒಂದು ಟಾರ್ಗೆಟ್ ಇರುತ್ತೆ. ಇದನ್ನು ಕೂಡ ನಾವು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋದಪ್ಪ ಅಂತ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿರಪ್ಪ ಅಂದ್ರೆ 76,000 ತನಕ ಮಾರ್ಕೆಟ್ ನಮ್ಗೆ ನಾಳೆ ದಿನ ಏನ್ ಮಾಡೋದಪ್ಪ ಅಂದ್ರೆ ನಾವು ನಾಳೆ ದಿನ ನೋಡ್ಲಾಕ ಒಂದು ಹೆವಿ ಫಾಲ್ ಆಗ್ತಕ್ಕಂಥ ಚಾನ್ಸ್ ಇಲ್ಲೇ ತುಂಬಾನೇ ಇರುತ್ತೆ. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಿತ್ತಪ್ಪ ಅಂದ್ರೆ ನಮ್ಗೆ ಮಾರ್ಕೆಟ್ ಎಲ್ಲಿ ಬ್ರೇಕ್ ಮಾಡ್ಬೇಕಪ್ಪ 78,000. ಓಕೆ, 78,000 ಸಸ್ಟೈನ್ ಮಾಡ್ಕೊಂಡು ಆಮೇಲೆ ಇದನ್ನ ಬ್ರೇಕ್ ಮಾಡ್ಬೇಕು 78,500. ಓಕೆ, ಅವಾಗ ಮಾತ್ರ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಬುಲಿಶ್ ಬರುತ್ತೆ. ಬಟ್ ಈ ಒಂದು ಸಿನಾರಿಯೋ ನೋಡ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾದ್ರು ಈ ಒಂದು ಲೋ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ನಮ್ ನಾಳೆ ದಿನ ಒಂದು 76,000 ಕೂಡ ಮಾರ್ಕೆಟ್ ನಾವು ನಾಳೆ ದಿನ ನೋಡ್ಲಕ್ ಸಿಗತಕ್ಕಂಥ ಚಾನ್ಸಸ್ ಇದೆ. ಇದನ್ನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ನೋಡಿ, ಈ 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ರಿ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಇಲ್ಲೊಂದು ಗ್ಯಾಪ್ ಅಪ್ ಮಾಡ್ಕೊಳ್ತು. ಓಕೆ, ಗ್ಯಾಪ್ ಅಪ್ ಮಾಡ್ಕೊಂಡು ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಮೇಲ್ಗಡೆ ಹೋಗಿತ್ತು. ಮೇಲ್ಗಡೆ ಹೋಗಿ ಇಲ್ಲಿ ಸಸ್ಟೈನ್ ಆಗದೆ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಮತ್ತೆ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದಿತ್ತು. ಹೌದಾ, ಇದನ್ನು ಕೂಡ ಇವತ್ತು ಕೂಡ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಈ ಒಂದೇನು ಬುಲಿಶ್ ಝೋನ್ ಇದೆಯಲ್ಲ, ಓಕೆ, ಈ ಒಂದು ಬುಲಿಶ್ ಝೋನ್ ಇದೆಯಲ್ಲ 72,251 72,450 ಈ ಒಂದೇನು ಬುಲಿಶ್ ಝೋನ್ ಇದೆಯಲ್ಲ, ಈ ಬುಲಿಶ್ ಝೋನ್ ಮಾರ್ಕೆಟ್ ಏನಪ್ಪ ಇವತ್ತು ಬ್ರೇಕ್ ಮಾಡ್ಕೋದ್ರಿಂದ ಕೆಳಗಡೆ ಕ್ಲೋಸ್ ಮಾಡ್ಕೊಂಡು ಸಾಧ್ಯತೆ ಇದೆ. ಕ್ಲೋಸ್ ಮಾಡಿದ್ರೆ ಹೌದಾ. ಸೊ ನಾವು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇವಾಗ ಇದೇನು ಬುಲಿಶ್ ಕ್ಲೋಸ್ ಮಾಡಿದಿಲ್ಲ, ಮಾರ್ಕೆಟ್ ಏನಾದ್ರು ನಾಳಿನ ದಿನ, ಓಕೆ, ಮಾರ್ಕೆಟ್ ಏನಾದ್ರು ನಾಳಿನ ದಿನ ಈ ಒಂದು ಏರಿಯಾನ ಬ್ರೇಕ್ ಮಾಡಿದ್ರೆ ಈ ಲೋನ, ಓಕೆ, ಈ ಲೋನ ಮಾರ್ಕೆಟ್ ಬ್ರೇಕ್ ಮಾಡಿದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಎಲ್ಲಿ ಹೋಗುತ್ತಪ್ಪ ಅಂದ್ರೆ 77,000 ಮಾರ್ಕೆಟ್ ಹೋಗುತ್ತೆ. ಅದಾದ ಕೂಡಲೇ ನೆಕ್ಸ್ಟ್ ಟಾರ್ಗೆಟ್ ನಮ್ಗೆ ಯಾವ ಹೋಗುತ್ತಪ್ಪ ಅಂದ್ರೆ 76,800. ಓಕೆ, ಈ 76,800 ಬ್ರೇಕ್ ಮಾಡದಪ್ಪ ಅಂದ್ರೆ ಡೈರೆಕ್ಟ್ ನಮ್ ಎಲ್ಲಿವರೆಗೂ ಕೂಡ ಮಾರ್ಕೆಟ್ ಹೋಗ್ತದಪ್ಪ ಅಂದ್ರೆ 76,000 ಕೂಡ ಮಾಡಿದ ದಿನ ಮಾರ್ಕೆಟ್ ಹೆವಿ ಫಾಲ್ ಆಗ್ತದೆ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಏನಾದ್ರು ಈ ಏರಿಯಾದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಬುಲಿಶ್ ಸೈನ್ ಬರ್ಬೇಕಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿ ಹೋಗ್ಬೇಕು ಅಂದ್ರೆ 77,400 ಸಸ್ಟೈನ್ ಮಾಡ್ಕೊಂಡು ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಅಥವಾ ಎಂ ಪ್ಯಾಟರ್ನ್ ಮಾಡ್ಕೊಂಡು ಈ ರೀತಿ ಪ್ಯಾಟರ್ನ್ ಮಾಡ್ಕೊಂಡು ಮಾರ್ಕೆಟ್ ನಿಧಾನವಾಗಿ ಹೋಗ್ಬೇಕು. ಸೊ ನಿಧಾನವಾಗಿ ಹೋಗುವ ಸಂದರ್ಭದಲ್ಲಿ ಫಸ್ಟ್ ನಮ್ಮ ಟಾರ್ಗೆಟ್ 77,800 ಬರುತ್ತೆ. ಇದನ್ನು ಕ್ರಾಸ್ ಮಾಡ್ಕೊಂಡು ಹೋಗಿ ಏನಾಗುತ್ತಪ್ಪ ನಮ್ಮ ನೆಕ್ಸ್ಟ್ ಟಾರ್ಗೆಟ್ 78,000. ಓಕೆ, ಇದು 78,000 ಆಗುತ್ತೆ. ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ನಮ್ಗೆ ಎಲ್ಲಿ ಬರುತ್ತಪ್ಪ ಅಂದ್ರೆ ಅವಾಗ 78,300 ಕೂಡ ಮಾರ್ಕೆಟ್ ನಮ್ಮ ನಾಳಿನ ಬುಲಿಶ್ ಸಿಗ್ಬೋದು. ಬಟ್ ಟ್ರೇಡಿಂಗ್ ಸೈಡ್ ನಮಗೆ ಸಿಕ್ತಪ್ಪ ಅಂದ್ರೆ ಎಲ್ಲಿವರೆಗೂ ಕೂಡ ನಾಳೆ ದಿನ ನಾವು ಟಾರ್ಗೆಟ್ ಮಾಡೋದಪ್ಪ ಅಂದ್ರೆ 76,000 ಕೂಡ ಮಾರ್ಕೆಟ್ ನಮಗೆ ನಾಳೆ ದಿನ ಏನ್ ಮಾಡ್ಬೋದಪ್ಪ ಅಂದ್ರೆ ಟಾರ್ಗೆಟ್ ಸಿಗ್ತಕ್ಕಂಥ ಸಾಧ್ಯತೆಗಳು ತುಂಬಾನೇ ಇದೆ. ಯಾಕಪ್ಪ ಅಂದ್ರೆ ಈ ಒಂದು ಏನಾದ್ರು ಏರಿಯಾ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಈ ಏರಿಯಾ 76,800 ಈ ಏರಿಯಾ ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಯಾವ ಬ್ರೇಕ್ ಮಾಡುತ್ತಪ್ಪ ಅಂದ್ರೆ 76,400 ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ 76,000 ಕೂಡ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಎಲ್ಲಿದಪ್ಪ ಡೌನ್ ಟ್ರೆಂಡ್ ಅಲ್ಲಿ ಇರ್ತದೆ. ಸೊ ಡೌನ್ ಟ್ರೆಂಡ್ ಅಲ್ಲಿ ಇರೋದ್ರಿಂದ ನೋಡ್ರಿ ಇಲ್ಲಿ ಏನಾಗಿದಪ್ಪ ಅಂದ್ರೆ ಟ್ರೆಂಡ್ ಡೌನ್ ಟ್ರೆಂಡ್ ಏನಾಗ್ತದಪ್ಪ ಅಂದ್ರೆ ಟ್ರೆಂಡ್ ಲೈನ್ ಗೆ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ತಗೊಂಡು ಬರ್ತಾ ಇರೋದ್ರಿಂದ ಮಾರ್ಕೆಟ್ ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಲೋ ಬ್ರೇಕ್ ಮಾಡ್ತಾರ. ಲೋ ಬ್ರೇಕ್ ಮಾಡಿದ ತಕ್ಷಣ ಏನಾಗ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ 77,000 76,800 ಆಮೇಲೆ 76,450 ಆಮೇಲೆ ಡೈರೆಕ್ಟ್ ಆಗಿ ಏನಾಯ್ತಪ್ಪ 76,000 ಕೂಡ ಮಾರ್ಕೆಟ್ ಇಲ್ಲಿ ನಾವು ನಾಳೆ ದಿನ ಏನ್ ಮಾಡಬೇಕು ಅಂದ್ರೆ ಒಂದು ಶಾರ್ಟ್ ಫಾಲಿಂಗ್ ಒಂದು ಸೆನ್ಸಸ್ ಅಲ್ಲಿ ನೋಡ್ತಕ್ಕಂಥ ಚಾನ್ಸಸ್ ಇದೆ. ಸೊ ನೀವು ಏನ್ ಮಾಡ್ರಪ್ಪ ಅಂದ್ರೆ ನಿಮ್ದೇ ಆಗಿರ್ತಕ್ಕಂಥ ಒಂದು ಅನಲೈಸೇಷನ್ ಮಾಡ್ಕೊಂಡು, ಓಕೆ, ನಿಮ್ದೇ ಆಗಿರ್ತಕ್ಕಂಥ ಅನಲೈಸೇಷನ್ ಮಾಡ್ಕೊಂಡು ನಿಮ್ದೇ ಆಗಿರ್ತಕ್ಕಂಥ ಒಂದು ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ನೀವು ಚೆನ್ನಾಗಿ ಟ್ರೈ ಮಾಡಿ ನಾಳೆ ದಿನ. ಓಕೆ, ಯಾಕಂದ್ರೆ ನಾಳೆ ದಿನ ಏನಪ್ಪ ಅಂದ್ರೆ ಎಕ್ಸ್ಪೈರಿ ಇರೋದ್ರಿಂದ ತುಂಬಾನೇ ಸ್ಪೀಡ್ ಆಗಿ ಜೀರೋ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಏನ್ ಮಾಡ್ರಪ್ಪ ಅಂದ್ರೆ ಸ್ವಲ್ಪ ನೋಡ್ಕೊಂಡು ನಿಧಾನವಾಗಿ ಟ್ರೈ ಮಾಡಿ. ಓಕೆ, ಬಾಯ್.